ಇದು ರಸಾಯನ ಮೋದಕ ಅಂತ ಆಯ್ತಾ. ರಸಾಯನ ಮೋದಕ ನಾವು ಸ್ಪೆಸಿಫಿಕಲಿ ಮಾಡಿದ್ದು ಇದನ್ನ ಏನಕ್ಕೆ ಅಂತಂದ್ರೆ 2 ಕಾರಣ. ಮಹಿಳೆಯರಲ್ಲಿ ಹಾರ್ಮೋನಲ್ ವ್ಯತ್ಯಾಸ ಇದ್ದು ಅಂಡಾಣುಗಳ ಗುಣಮಟ್ಟ ತುಂಬಾ ಕಡಿಮೆ ಆದಾಗ, ಅಥವಾ ಶುಕ್ರಧಾತು ಅಂತ ಏನ್ ಹೇಳ್ತೀವಿ, ಮೆನ್ಸಸ್ ರೆಗ್ಯುಲರ್ ಆಗಿ ಆಗ್ತಾ ಇಲ್ಲ, ಅಥವಾ ಕೆಲವರಲ್ಲಿ ಮೆನ್ಸ್ಟ್ರುವೇಷನ್ ಬರೋದಿಲ್ಲ, 2 ತಿಂಗಳ 3 ತಿಂಗಳ 4 ತಿಂಗಳಾದ್ರೂ ಮೆನ್ಸಸ್ ಬರೋದಿಲ್ಲ, ಔಷಧಿ ಕೊಟ್ಟರು ಟ್ಯಾಬ್ಲೆಟ್ ತಗೊಂಡು ಇಂಜೆಕ್ಷನ್ಸ್ ತಗೊಂಡೆಲ್ಲ ಮೆನ್ಸಸ್ ಅನ್ನ ತರಿಸ್ಕೊಳ್ಬೇಕಾಗತ್ತೆ. ಅಂದ್ರೆ ಅವರಲ್ಲಿ ಏನಾಗಿರುತ್ತೆ ಅಂತಂದ್ರೆ ಈ ಶುಕ್ರಧಾತುವಿನ ದೃಷ್ಟಿ ಆಗಿರುತ್ತೆ, ಇಂಬ್ಯಾಲೆನ್ಸ್ ಆಗಿರುತ್ತೆ, ಮತ್ತೆ ರಸಧಾತುವಿನಿಂದ ಹಿಡಿದು ಶುಕ್ರಧಾತುವಿನ ತನಕ ಮೆಟಬಾಲಿಸಮ್ ತುಂಬಾ ಡಿಸ್ಟರ್ಬ್ ಆಗಿರುತ್ತೆ. ಹಾಗೇನೆ ಮೇಲಲ್ಲಿ ಸ್ಪರ್ಮ್ ರಿಲೇಟೆಡ್ ಇಶ್ಯೂಸ್ ಬಿದ್ದಾಗ, ವೀರ್ಯಾಣುಗಳ ಕೊರತೆ ಇದ್ದಾಗ, ಅಥವಾ ಕೆಲವೊಂದ್ಸತಿ ನರ ದೌರ್ಬಲ್ಯಗಳು ಕಾಣಿಸ್ಕೊಂಡಾಗ, ರಸರಕ್ತ ಧಾತುಗಳಿಂದ ಉತ್ತರೋತ್ತರ ಧಾತು ಕ್ಷೀಣ ಆಗ್ತಾ ಇದ್ದಾಗ ಕೂಡ ಈ ಒಂದು ರಸಾಯನ ಮೋದಕ ಹೆಲ್ಪ್ ಆಗುತ್ತೆ. ಇದನ್ನ ಹೆಂಗ್ ತಗೋಬಹುದು ಗೊತ್ತಾ? ಇದನ್ನ ಇನ್ನೂ ಸಿಂಪಲ್ ಮಾಡಿದೀವಿ. ಇದು ನೀವು ಹಾಲಿಗೆ ಹಾಕೋ ಅಗತ್ಯನೂ ಇಲ್ಲ. ಇನ್ಫ್ಯಾಕ್ಟ್ ಹಾಲಿಗೆ ಹಾಕಬಾರ್ದು, ಯಾಕಂದ್ರೆ ಇದರಲ್ಲಿ ಕೆಲವೊಂದಿಷ್ಟು ಔಷಧಿ ದ್ರವ್ಯಗಳನ್ನ ನಾವೇನ್ ಹಾಕಿದೀವಿ ಅದು ನೀವು ಹಾಲಿಗೆ ಹಾಕಿದಾಗ ಇದ್ರ ತರ ಆಗತ್ತೆ, ಪಿಚ್ಚಿ ಪಿಚ್ಚಿಯಾಗಿ ಪೇಪರ್ ತರ ಆಗತ್ತೆ. ಕೆಲವರಂತೂ ಅಯ್ಯೋ ಪೇಪರ್ ಪೀಸ್ ಇದೆಯಾ ಇದ್ರಲ್ಲಿ ಅಂತಾರೆ. ಹಾಗಲ್ಲ, ಕೋಕಿಲಾಕ್ಷ ಅನ್ನುವಂಥ ಔಷಧಿ ಇದ್ರಲ್ಲಿದೆ, ತುಂಬಾ ಪೊಟೆಂಟ್ ಡ್ರಗ್ ಅದು. ಮತ್ತೆ ಮುಸಲಿ ಕೋಕಿಲಾಕ್ಷ ಇಂಥದ್ದೆಲ್ಲ ತುಂಬಾ ನಿಮ್ಮ ಸ್ಟ್ರೆಂತ್ ಅನ್ನು ಹೆಚ್ಚು ಮಾಡುವಂಥದ್ದು, ನಿಮ್ಗೆ ಶಕ್ತಿಯನ್ನ ಕೊಡುತ್ತೆ, ನಿಮ್ಮ ಸ್ಟೆಮಿನಾ ಹೆಚ್ಚಾಗತ್ತೆ, ನಿಮ್ಮ ಸಾಮರ್ಥ್ಯ ಹೆಚ್ಚಾಗತ್ತೆ. ಹಾಗಾಗಿ ಇದರಲ್ಲಿ ಹಾಕಿರುವಂತಹ ಈ ದ್ರವ್ಯನ ನಾವೇನ್ ಹೇಳ್ತೀವಿ ಅಂತಂದ್ರೆ, ಈ ತರ ಪಂಚಕಜ್ಜಾಯ ತಿಂತೀರಲ್ಲ ಹಾಗೆ ಇದನ್ನ 1 ಟೀ ಸ್ಪೂನು ಊಟ ತಿಂಡಿ ಆದ್ಮೇಲೆ ನನಗೆ ಇದನ್ನ ಫಸ್ಟ್ ನಾವು ಮಾಡಿದಾಗ ನನಗೆ ಈ ಟೇಸ್ಟ್ ಯಾವ್ದಕ್ಕೆ ರಿಲೇಟ್ ಆಯ್ತು ಅಂತಂದ್ರೆ, ಬೆಲ್ಲದ ಪಂಚಕಜ್ಜಾಯ ಕೊಡ್ತಿದ್ರು ದೇವಸ್ಥಾನದಲ್ಲಿ ಕೆಲವೊಂದು ಹಬ್ಬದಲ್ಲಿ, ಅದು ನೆನಪಾಯ್ತು. ತುಂಬಾ ಟೇಸ್ಟಿ ಆಗಿದೆ, ಪಂಚಕಜ್ಜಾಯ ತರಾನೇ ತಿನ್ಬೋದು. ಅಂಡ್ ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ, ಇದರಲ್ಲಿ ನಾವು ಗುಡ ಶರ್ಕರೆ ಬೆಲ್ಲವನ್ನ ಬಳಸಿರೋದ್ರಿಂದ ಡಯಾಬಿಟಿಕ್ ಪೇಷಂಟ್ ಕೂಡ ತಗೊಳ್ಬೋದು, ಮತ್ತೆ ಕಡಿಮೆ ಪ್ರಮಾಣದಲ್ಲಿ. ಗೊತ್ತಾಯ್ತಾ? ತುಂಬಾ ತಿನ್ಬಾರ್ದು, 2-3 ಸ್ಪೂನ್ ತಿನ್ಬಾರ್ದು. ಟೇಸ್ಟ್ ಇದೆ ಅಂತ. ಹೇಗಿದೆ? ಟೇಸ್ಟಿ ಇದೆ ಅಲ್ವಾ? ಔಷಧಿ ಅಂತ ಅನ್ಸಲ್ಲ, ಆದ್ರೆ ಔಷಧಿನೇ ಹೌದು. ಅಂದ್ರೆ ರಸಾಯನ ಮೋದಕ ಬೇಸಿಕಲಿ ನಿಮ್ಮಲ್ಲಿ ಕ್ಷೀಣತೆ ಇದ್ದಾಗ, ಯಾವಾಗ ನಿಮ್ಗೆ ಈಗ ಕೆಲವರಿಗೆ ಅನ್ಸತ್ ನೋಡಿ, ಇದು ನಾನಲ್ಲ, ನಾನು ಹೆಂಗಿದ್ದೆ ಗೊತ್ತಾ ಮೇಡಮ್, ಇವಾಗ ಏನು ಮಾಡಕ್ಕಾಗಲ್ಲ, ನನ್ನ ಸಾಮರ್ಥ್ಯನೇ ಕಳ್ಕೊಬಿಟ್ಟಿದ್ದೀನಿ. ಅದು ನಿಮ್ಮ ಮನೆ ಕೆಲಸದಲ್ಲಾಗಿರ್ಬೋದು, ಅಥವಾ ನಿಮ್ಮ ದಾಂಪತ್ಯದಲ್ಲಾಗಿರ್ಬೋದು, ಅಥವಾ ನಿಮ್ಮ ಭಾವನೆಗಳ ಸಾಮರ್ಥ್ಯ ಕ್ಷೀಣ ಆಗಿರೋದಾಗಿರ್ಬೋದು, ಯಾವುದೇ ರೀತಿಯಲ್ಲಿ ಆ ಕ್ಷೀಣತೆಯನ್ನ ವೃದ್ಧಿಸ್ಲಿಕ್ಕೆ ಇದು ಹೆಲ್ಪ್ ಆಗತ್ತೆ. ಯಾವುದೇ ರೀತಿಯಲ್ಲಿ ನಿಮ್ಮಲ್ಲಿ ದೈಹಿಕವಾದಂಥ ಕ್ಷೀಣತೆ, ಮಾನಸಿಕವಾದಂಥ ಕ್ಷೀಣತೆ, ಅಥವಾ ನಿಮ್ಮ ಜೀರ್ಣಕ್ರಿಯೆಯಲ್ಲಿ ಮೊದಲೆಲ್ಲ ಏನ್ ತಿಂದ್ರು ಜೀರ್ಣ ಆಗ್ತಿತ್ತು ಮೇಡಮ್, ಇವಾಗ ಯಾಕೋ ತಿನ್ನಕ್ಕೆ ಆಗಲ್ಲ ಅನ್ಸತ್ತಲ್ಲ ಕೆಲವೊಮ್ಮೆ. ಮೊದಲೆಲ್ಲ ಏನೇನೆಲ್ಲ ತಿಂತಿದ್ದೆ ಮೇಡಮ್, ಏನೂ ಆಗ್ತಿರ್ಲಿಲ್ಲ, ಇವಾಗ ಒಂದಿಷ್ಟು ತಿನ್ನೋಲ್ಲಿ 1 ತುತ್ತು ಹೆಚ್ಚಿಗೆ ತಿನ್ಬಿಟ್ರೆ ದೇಹಕ್ಕೆ ಕಷ್ಟ ಆಗ್ಬಿಡತ್ತೆ, ಅಥವಾ ಒಂದಿನ ಫಂಕ್ಷನ್ ಊಟ ಮಾಡಿಬಿಟ್ರೆ ದೇಹಕ್ಕೆ ಕಷ್ಟ ಆಗತ್ತೆ ಅನ್ನೋರಿಗೆಲ್ಲ ಈ ಒಂದು ಧಾತು ಎಂತ ಇದು ರಸಾಯನ ಮೋದಕ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ರಸಾಯನ ಮೋದಕ ಅಂಡ್ ಟೇಸ್ಟಿಯಾಗೂ ಇರುತ್ತೆ ಅಲ್ವಾ? ಹೆಂಗಿದೆ? ಟೇಸ್ಟ್ ಏನಿದೆಯಾ? ಎಸ್.